ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ಹೊಲ್ದಾಗ ಏನೇನು ಇಟ್ರಿ ಏನೇನಿಲ್ಲ ತೋರಿಸ್ಬೋದು. ಹೊಲ್ದಾಗ ಎಲ್ಲಗ ಮಾವಿನಕಾಯಿ ಗಿಡ ಇಟ್ಟಿವಿ, ಅದು ಸೀತಾಫಲ ಗಿಡ ಇಟ್ಟಿವಿ, ಗಂಧದ ಗಿಡ ಇಟ್ಟಿವಿ, ಜಾಂಬೆಣ್ಣು ಗಿಡ ಇಟ್ಟಿವಿ, ಸಪೋಟ ಗಿಡ ಇಟ್ಟಿವಿ. ಕಳೆ ತೋರ್ಸೋಕೆ ಬರಕ್ಕೆ ಹಂಗ ಬಿಟ್ಟಿರಲ್ಲ ಇದನ್ನ ಇಚ್ಚಿತ ನಾವೇ ಬಿಟ್ಟಿವಿ ಹಂಗ. ಯಾಕಂದ್ರೆ ಇದು ನಾವು ತೋಟಗಾರಿಕೆ ಮಾಡ್ಬೇಕಾದ್ರೆ ಬೇರೆ ರೆಫರೆನ್ಸ್ ತಗೋಬೇಕಲ್ಲ. ಇದು ಅದು ಇದು ನೋಡಿದಾಗ ಇಲ್ಲಿ ಅವಾಗ ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ ನಾವು. ವಿಡಿಯೋಗಳಾಗ ಅವ್ರು ಏನು ಮಾಡ್ತಿದ್ರಲ್ಲ, ಅವರು ಇದನ್ನ ಹಿಂಗೆ ಒಣಗಿದ್ದನ್ನ ಇಲ್ಲೇ ಅದಕ್ಕೆ ಬಿಡ್ತಾರಂದ್ರೆ ಅವರು, ಇದು ಡೆಡ್ ಮಲ್ಚಿಂಗ್ ಅಂತ ಇದ್ರ ಹೆಸರು. ನಾವೆಲ್ಲರೂ ಬದಿಗೆ ಹಾಕಿಬಿಡ್ತೀವ, ಅಲ್ಲಿ ವೇಸ್ಟ್ ಎಲ್ಲ. ಇದೆಲ್ಲ ಏನು ಹೊಲಕ್ಕೂ ಉಪಯೋಗ ಇಲ್ಲ, ಕಡೆಗೆ ಬದಿಗೂ ಉಪಯೋಗ ಇಲ್ಲ. ಇದನ್ನ ಇಲ್ಲೇ ಬಿಟ್ಕೊಂಬೋದ್ರಿಂದ ಇದೆಲ್ಲ ಕೊಳತ್ಬಿಡ್ತೀವಿ. ಎಲ್ಲ ಅದಾವಲ್ಲ ಇವಾಗ, ಇದೆಲ್ಲ ಕೊಳತು ಇದ್ರಾಗ ಎಲ್ಲ ಅಂಶ ಇರ್ತೈತಿ. ಇವಾಗ ಹೊಲದ್ದು ತಗೊಂಡೇ ಬೆಳೆದಿರ್ತೈತಿ ಇದೆಲ್ಲ ಕಸ. ಇದನ್ನ ಇವಾಗ ನಾವು ಕಿತ್ತಿದಾಗ ಇದ್ರಾಗೆ ಇರ್ತೈತೆ ಅಂಶ. ಇದನ್ನ ನಾವು ಹೆಂಗೆ ಉಪಯೋಗ ಮಾಡ್ಕೊಂಬೋದಂದ್ರೆ, ಇದನ್ನ ಇಲ್ಲೇ ಹಾಕೋದ್ರಿಂದ ಹೊಲದಲ್ಲಿ ಅಲ್ಲಲ್ಲಿ ಇದೆಲ್ಲ ಕೊಳತ್ಬಿಟ್ಟು ಇದ್ರಾಗ ಏನೇನು ಅಂಶ ತಗೊಂಡು ಬೆಳೆದಿರ್ತೈತಲ್ಲ ಹೊಲದಿಂದ, ಅದು ಮತ್ತೆ ತಿರ್ಗಿ ಹೊಲಕ್ಕೆ ಕೊಟ್ಟಂಗೆ ಆಗ್ತೈತೆ. ಅದರಿಂದ ನಮ್ಗೆ ಗಿಡಕ್ಕೆ ಇದೇ ಒಂಥರ ಗೊಬ್ಬರ ಆದಂಗೆ ಆಗ್ಬಿಡ್ತೈತೆ. ಅದಕ್ಕಾಗಿ ಇಂಥವು ನಾವೇನು ಕಳೆ ಗಿಡ ಕಿತ್ತಿದ ಮೇಲೆ ಆಗಲಿ, ಇಲ್ಲ ಈ ಥರ ಗಿಡ ಕಟ್ ಮಾಡಿದ್ಮೇಲೆ ಇದ್ರಾಗ ಹಾಕ್ತೀವಲ್ಲ ವಾಪಸ್ಸು, ಇದ್ರಾಗ ಹಾಕಿದ್ಮೇಲೆ ನಾವಿಲ್ಲೇ ಹೊಲದಲ್ಲಿ ತಳ್ಳಗೆ ಹಿಂಗೆ ಹಾಕ್ಕೊಂಬರ್ಬೋದಪ್ಪ. ನಾವು ಒಂದೊಂದು ಸಾಲ ಬಿಟ್ಟು ಒಂದೊಂದು ಸಾಲ ಹಾಕಿವಾ, ಅದಾದ್ಮೇಲೆ ಇದು ಇನ್ನೊಂದು ಇದು ಕಳೆ ಅದಕ್ಕೆ ಹಿಂಗೆ ಬಿಟ್ಟಿರಲ್ಲ ಹಂಗಲ್ಲ. ಇವಾಗ ಬಿಸಿಲು ಕಾಲ ಇದೆ, ಏನಾಗುತ್ತೆ ಸೂರ್ಯನ ಕಿರಣ ನೆಲಕ್ಕೆ ಡೈರೆಕ್ಟಾಗಿ ಬಿದ್ದಾಗ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು, ಎರೆಹುಳು ಅವು ಇರ್ತಾವಲ್ಲ, ಅವೆಲ್ಲ ಸತ್ತೋಗ್ಬಿಡ್ತಾವೆ. ಅದಕ್ಕೆ ನಮ್ಗೀಗ ಕಳೆ ಗಿಡ ಇರೋದ್ರಿಂದ ಅದು ಭೂಮಿಯಲ್ಲಿರೋ ತೇವಾಂಶನ ಹಂಗೆ ಉಳಿಸ್ಕೊಂಡು ಸೂಕ್ಷ್ಮಾಣು ಜೀವು ಮತ್ತು ಎರೆಹುಳುಗಳು ಏನಿದಾವಲ್ಲ ಅವೆಲ್ಲ ಹಂಗೇ ಬದುಕಿಸಿಟ್ಟಿರ್ತಾವೆ. ನಮ್ಗೆ ಯಾವಾಗ ಗಿಡಗಳಿಗೆ ಯಾವ ಅವಶ್ಯಕತೆ ಗೊಬ್ಬರ ಬರ್ತದಲ್ಲ ಅವಾಗ ಅವೆಲ್ಲ ಸಹಾಯ ಮಾಡ್ತಾವೆ ಮಾತು. ಆಮೇಲೆ ಇವು ಒಂದು ಹೈಟ್ ಬೆಳೆದ್ಮೇಲೆ ಮತ್ತೆ ಕಟ್ ಮಾಡಿ ಎಲ್ಲ ಹಾಕ್ಬಿಟ್ರೆ ಮತ್ತೆ ಡೆಡ್ ಮಲ್ಚಿಂಗ್ ಆಗ್ಬಿಡ್ತೈತೆ. ಇವಾಗ ಇವೆಲ್ಲ ಹಿಂಗೆ ಬೆಳೆದವಲ್ಲ, ಇವೆಲ್ಲ ಈಗ ಲೈವ್ ಮಲ್ಚಿಂಗ್ ಇದ್ದಂಗೆ, ಕಳೆ ಲೈವ್ ಮಲ್ಚಿಂಗ್ ಇದ್ದಂಗೆ. ಇದನ್ನೂ ಆದರೂ ಹಿಂಗೆ ಬಿಟ್ಕೊಬೋದು. ಇಲ್ಲ ಇನ್ನೊಂದು ನಾವೇನು ಮಾಡ್ಬೇಕಂತ ಅಂತಂದೀವಂದ್ರೆ, ಇವು ಬರ್ತಾವಲ್ಲ ಹೆಸರು ಕಾಳು, ಅಲಸಂದಿ ಮತ್ತು ಬೇರೆ ಬೇರೆ ಕಾಳುಗಳದಾವಲ್ಲ, ಅವೆಲ್ಲ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗೋ ಮೂಮೆಂಟ್ನಾಗ ತಂದು ತಳ್ಳಕ್ಕೆ ಹಿಂಗೆ ಉಜ್ಜಿ ಬಿಡ್ತೀವಿ. ಉಜ್ಜಿ ಆಮೇಲೆ ಅವು ಹೆಂಗಿದ್ರು ಒಂದು 30-40 ದಿನದಾಗ ಅವು ಬರ್ತಾವಲ್ಲ, ಅವು ಬಂದು ಮತ್ತೆ ಹೊಲಕ್ಕೆ ಗೊಬ್ಬರ ನೀಡ್ದಂಗೆ ಆಗ್ತೈತೆ. ಸೊ ಅದ್ರಂಗೆ ನಾವು ಈ ಥರ ಕಳೆ ಗಿಳೆ, ಇವಾಗ ಕಳೆ ಕೇಳಕ್ಕೆ ಆಳಿಡ್ಬೇಕಾ, ಆಳಿಡಕ್ಕೆ ದಿನಕ್ಕೆ 150 ಒಬ್ಬರಿಗೆ. ಸುಮ್ಮನೆ ಅದ್ರ ಬದಲು ಇಲ್ಲಿ ಸುಮ್ಮನೆ ಫ್ರೀಯಾಗಿ ಗೊಬ್ಬರ ಆದಂಗೆ ಆಗ್ತೈತೆ ಹೊಲಕ್ಕೆ, ಮತ್ತು ಖರ್ಚು ಉಳ್ದಂಗೆ ಆಗ್ತೈತೆ. ಇದೆಲ್ಲ ನಾವು ಹೊಲದಾಗ ಹಿಂಗೆ ಅನುಸರಿಸ್ಕೊಂಡು ಹೋಗ್ಬೇಕು. ಸುಮ್ಮನೆ ಎಲ್ಲ ಬರೀ ಆಳಿಟ್ಟು ಮಾಡಿದೆ, ಟ್ರಾಕ್ಟರ್ ಇಟ್ಟು ಹೊಡೆದೆ. ಇವಾಗ ಟ್ರಾಕ್ಟರ್ಗೆ ಹೊಡಿತಾರ, ಎಲ್ಲ ಟ್ರಿಲ್ಲರ್ ಹೊಡಿತಾರ. ಅದರಿಂದ ಏನಂದ್ರೆ ಇವಾಗ ಹೊಲದಾಗ ಬೇರು ಗೀರೆಲ್ಲ ಹೋಗಿರ್ತಾವ. ಗಂಧದ ಗಿಡ ಆಗ್ಲಿ, ಹಣ್ಣಿನ ಗಿಡ ಆಗಲಿ ಎಲ್ಲ ಬೇರೆ ಹೋಗಿರ್ತಾವ. ಅವು ಕಷ್ಟಪಟ್ಟು ಭಾಳ ದಿನದ ಮೇಲೆ ಈ ಬೇರೆಲ್ಲ ಹೋದಾಗ ನಾವು ಅದನ್ನ ಕಿತ್ತಿದಂಗೆ ಆಗ್ಬಿಡ್ತೈತೆ. ಟ್ಯಾಕ್ಟ್ರಿಂದ ನಾವು ಏನಾದರೂ ಟ್ರಿಲ್ಲರ್ ಹೊಡ್ಸೋದಾಗ್ಲು ಇಲ್ಲ ಹಿಂಗೆ ಕಿತ್ತಿದಾಗಲ ಎಲ್ಲ ಬೇರುಗಳು ನಾಶ ಮಾಡಿದಂಗೆ ಆಗಿ ಬೆಳವಣಿಗೆ ಆಗ್ತಿಲ್ಲ ಸರಿಯಾಗಿ. ಅದಕ್ಕೆ ಹಂಗೆ ಬಿಡೋದ್ರಿಂದ, ಯಾವುದೋ ಟ್ರಿಲ್ಲರ್ ಗಿಲ್ಲರು ಹೊಡ್ಸಿದ ಹಿಂಗೆ ಬಿಡೋದ್ರಿಂದ ಭೂಮಿ ಫಲವತ್ತತೆಯಾಗಿರ್ತೈತಿ ಮತ್ತು ಖರ್ಚಿಷ್ಟೇ ಉಳಿತೈತಿ. ಇವಾಗ ಟ್ಯಾಕ್ಟ್ರಿಗೆ ಅಂದರೆ ಸುಮ್ಮನೆ ಖರ್ಚಿಲ್ಲ. ಅದನ್ನು ಬರಕ್ಕೆ ಲಾರಿ ಇದೆಲ್ಲ ಗಂಧದ ಗಿಡಗಳು ಇವೆಲ್ಲ ಯಾವುದೋ ಕಡಿಮೆ ನೀರು, ಮತ್ತು ಇವತ್ತೇನು ಜಾಸ್ತಿ ನೀರು ಬೇಕಾಗ್ತಲ್ಲ. ಮತ್ತು ಹೊಲದಾಗ ಅವಾಗ ತಿಂಗಳಿಗೆ ಒಂದ್ಸರಿ ಕೊಟ್ಟರೆ ಚಿಕನ್ ನಡೀತಾವೆ. ಮತ್ತು ಇವಕ್ಕೇನೋ ನೀರು ಇವಾಗ ಅರ್ಜೆಂಟ್ ಬೇಕಾಗ್ತಂದ್ಕಪ್ಪ, ಅವು ಏನು ನೀರು ಬೇಕಂತ ಏನು ಕೇಳಂಗಿಲ್ಲ. ಈ ಕಡೆ ಕೊನೆಗೆ ಬೆಳೆದಿರ್ತಾವಲ್ಲ ಸಣ್ಣ ಗಿಡಗಳನ್ನ ಇವನ್ನೆಲ್ಲ ಒಣಸ್ಕೊಂಡ್ಬಿಡ್ತೈತೆ. ಒಣಸ್ಕೊಂಡು ತಾಂಡ ಬೆಳಿತೈತೆ ಇದು. ಅದ್ರಂಗಪ್ಪ ಮೊನ್ನೆ ಒಂದು 10 ವೆರೈಟಿ ಹಣ್ಣಿನ ಗಿಡಗಳು ತಂದೀವಿ. ತಾರ್ಪೂರ್ ತಂದೀವಿ, ಸೀತಾಫಲ ತಂದೀವಿ, ಮತ್ತು ಸಪೋಟ ಗಿಡ ತಂದೀವಿ, ವಾಟರ್ ಆ್ಯಪಲ್ ತಂದೀವಿ. ಅಲ್ಲೊಂದು ದೊಡ್ಡದೈತಲ್ಲ ಅದು ನೇರಳೆ ಗಿಡ. ಎಲ್ಲ ಒಂದೊಂದು ಜಾತಿ ಹಣ್ಣುಗಳು ಆರಾಮ ನಮ್ಮ ತೋಟದಾಗ ಬೆಳೆದ್ಬಿಟ್ರೆ ಎಲ್ಲ ಇಲ್ಲೇ ಸಿಕ್ಕಂಗೆ ಆಗ್ತೈತ. ಏನು ಯಾವುದು ಗೊಬ್ಬರ ಹಾಕಕ್ಲಪ್ಪ ನಾವು. ಎಂಡೆ ನಮ್ಮ ಆಕಳದವಲ್ಲ, ಒಂದೆರಡು ಎಂಡೆ ಸಿಗ್ತೈತ. ಎಂಡೆ ಆಕಳು ಉಚ್ಚೆ ಅದನ್ನೇ ಒಂದು ಡ್ರಮ್ನಾಗ ಕಲಿಸ್ಬಿಟ್ಟು ಅದ್ರಾಗ ಸ್ವಲ್ಪ ಕಡಲೆ ಹಿಟ್ಟು, ಬೆಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 7 ದಿನ ಬಿಟ್ರೆ
ಒಳ್ಳೆ ಇದು ಸಿಗ್ತದೆ ನಮಗೆ, ಗೊಬ್ಬರ ಆದಂಗೆ ಆದತ್ ಅದನ್ನ ಅಂತಂದು ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ರ ಅದೇ ಸಾಕಾಗ್ಬಿಡ್ತದೆ ವರ್ಷಕ್ಕೆ. ಅವ್ರ ಇಲ್ಲಿ ಹಾಕಿರಿ ಆ ರೊಟ್ಟೆಗಳ ಇವಾಗ ಇಲ್ಲಿ ಕೇಳಿದಪ್ಪ, ಇವಾಗ ಬ್ಯಾಡ ಇವಾಗ ಕೆಲವೊಂದು ಕಾಂಗ್ರೆಸ್ ಗಿಡಗಳು ಅದಾವ, ಅವೆಲ್ಲ ವೇಸ್ಟ್ ಅದ, ನಮಗೆ ಬೇಕಾಗ್ತಲ್ಲ. ಅವಾಗ ಅಂಥ ಮೂಮೆಂಟ್ನಾಗ ಇವಾಗ ನಾವು ಅದನ್ನ ಕಿತ್ತಬಾರ್ದು. ಏನು ಮಾಡ್ಬೇಕಂದ್ರೆ ಅವು ಬೆಳೆದಂಗೆ ನೋಡ್ಕೊಬೇಕು ನಾವು. ಇವಾಗ ಇಂಥವು ಐತಲ್ಲ ಈ ರೊಟ್ಟೆ ನಾವು ಇವಾಗ ನೋಡಿ ಇಲ್ಲೆಲ್ಲ ಕಾಂಗ್ರೆಸ್ ಗಿಡಗಳಿದ್ವು. ಸುಮ್ಮನೆ ನಾವೇನು ಕಿತ್ತಿಲ್ಲ ಏನು ಮಾಡಿಲ್ಲ, ಅದ್ರ ಮೇಲೆ ಸುಮ್ಮನೆ ಹಿಂಗೆ ಒತ್ತಿಬಿಟ್ಟಿವಿ. ಕಾಂಗ್ರೆಸ್ ಗಿಡ ಇದ್ದಲ್ಲಿ ಈಗ ಇಲ್ಲೊಂದು ಕಾಂಗ್ರೆಸ್ ಐತಾ, ಇದ್ರ ಮೇಲೆ ಹಿಂಗೆ ಒತ್ತಿಬಿಟ್ರ ಇವಾಗ ಮೇನ್ ಕಾಂಗ್ರೆಸ್ ಗಿಡಕ್ಕೆ ಏನು ಬೆಳೆಯಕ್ಕಂದ್ರೆ ಅದಕ್ಕೆ ಸೂರ್ಯನ ಕಿರಣ ಬೇಕು. ಇವಾಗ ನಾವು ಅದನ್ನ ಸೂರ್ಯನ ಕಿರಣ ಹಿಂಗೆ ಮುಚ್ಚಿಬಿಟ್ರೆ ಇದ್ರಾಗ ಸೂರ್ಯನ ಕಿರಣ ಹಿಂಗೆ ಮುಚ್ಚಿದಾಗ ಮತ್ತೆ ಬೆಳೆದಿಲ್ಲ. ಇವಾಗ ನೋಡು ಅಲ್ಲಿ ನೋಡ್ಬೋದು ನೀನು ಅದ್ರಾಗ ಹೆಂಗಾಗೈತಿ ನೈಸ್ ಆಗೈತಲ್ಲ. ಇವಾಗ ಇಲ್ಲಿ ಸ್ಥಿತಿಗೆ ಅದು ಅದ್ರಂಗೆ ಆಗ್ಬಿಡ್ತೈತೆ, ಬೇರೆ ಗಿಡಗಳು ಬೆಳ್ಕೊಂತಾವೆ. ಅದಕ್ಕೆ ನಾವು ಯಾವತ್ತೂ ಖರ್ಚು ಮಾಡೋಕೆ ನೋಡಬಾರ್ದು. ಎಲ್ಲೆಲ್ಲಿ ಇವಾಗ ಹೆಚ್ಚು ಯೂಟ್ಯೂಬ್ಗಳು ನೋಡು, ಭಾಳ ಜನ ಇವಾಗ ಇರೋ ಖರ್ಚಿನಾಗೇ ಒಂದು ಭಾಳ ಲಾಭ ತಗೊಂಬಂಗ ತೋಟಗಾರಿಕೆ ಮಾಡಕತ್ತಾರ. ಅವೆಲ್ಲ ನೋಡಿ ನೋಡಿ ನಾವು ಆಲೋಚನೆ ಮಾಡಿ ಅನುಸರಿಸಿ ಅಂತ ಹೋಗ್ಬೇಕು. ಮತ್ತು ಅಲ್ಲಿ ಬಾಳೆ ಗಿಡಗಳು ಅದಾವೆ, ಮಲ್ಚಿಗೆ ಅಂತ ಹೇಳಿದಲ್ಲ, ಅದ್ರಾಗ ಮೇನು ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕಂದ್ರೆ ನಾವು ಬಾಳೆ ಗಿಡಕ್ಕೆ. ಅದನ್ನ ಒಂದು ಬಾಳೆ ಗಿಡದಾಗ ಒಂದು ಗೊನೆ ಆಗ್ತದ, ಗೊನೆ ಆದ್ಮೇಲೆ ಆ ದಿಂಡು ನಾವು ವೇಸ್ಟ್ ಅಂತ ಬಿಸಾಕಬಾರ್ದು. ಇವಾಗ ಅದು ನಾವು ಇಷ್ಟೇ ಸ್ವಲ್ಪ ಬಾಕಿಬಿಟ್ರೆ ಅದ್ರಲ್ಲಿ ಅಂಶ ಇರ್ತದಲ್ಲ, ಅದು ಬೇರೆ ಬೇರೆ ಪಕ್ಕದಾಗಿ ಹಿಂಗೆ ಗಿಡ ಇರ್ತಾವಲ್ಲ ಅದೆಲ್ಲ ಹೀರ್ಕೊಂಡ್ಬಿಡ್ತದೆ. ಪೊಟ್ಯಾಶ್ ಇರ್ತದೆ ಮೇನ್, ಅದೆಲ್ಲ ಪೊಟ್ಯಾಶ್ ಹೀರ್ಕೊಂಡ್ಮೇಲೆ ಈ ಥರ ನಾವು ಹಿಂಗೆ ಕೊಯ್ಕೊಂಡ್ರೆ ಈಗ ಹೊಲದ ಹಿಂಗೆ ಹಾಕಿಡೋರು. ಏನು ನಮ್ಮ ಗಿಡಕ್ಕೆ ಬೆಳವಣಿಗೆಗೆ ಏನು ಮೇನ್ ಅಂದ್ರೆ ಪೊಟ್ಯಾಶ್. ಈ ಕಾಂಡದಾಗ ಪೊಟ್ಯಾಶ್ ಎಲ್ಲ ನಮಗೆ ಸಿಕ್ಬಿಡ್ತದೆ. ಇದನ್ನ ನಾವು ಹಿಂಗೆ ಬಿಟ್ರೆ ಇದು ಕೊಳ್ತು ಇದು ಮತ್ತೆ ಪೊಟ್ಯಾಶ್ ನೀಡ್ತೈತೆ ಗಿಡಕ್ಕೆ. ಅದ್ರಾಗ ನಾವು ಮಾಡ್ತಾ ಹೋಗ್ಬೇಕು. ಇವಾಗ ಅಷ್ಟೊಂದು ವೇಸ್ಟ್ ಇರ್ತಾವ ಸುತ್ತಮುತ್ತ, ಅವನ್ನೆಲ್ಲ ನಾವು ಬಿಸಾಕಬಾರ್ದು. ಯಾವತ್ತು ಹೊಲದಲ್ಲಿ ಸುಮ್ಮನೆ ಹರಡಿ ಬಿಡೋಕು. ಅದು ಚೀಲ ಐತಲ್ಲ ಚೀಲ ತೆಗಿ ಹೇಳ್ತೀವಿ. ಇದೇನು ಚಿಕ್ಕ ಪಾಲೆ ಐತೆ ಚೀಲದಾಗ. ಇವಾಗ ನಾನು ಇದೇ ಹೇಳಿದೆ ನನಗೆ ಏನು ಹೇಳಿದೆಲ್ಲ ಇವಾಗ ಕಳೆ ಮತ್ತೆ ಅದೊಂದು ಒಣಗಿದ ಗಿಡ ಹೇಳಿದ್ದೆ, ಅದಕ್ಕೆ ಹೇಳಿದ್ದೆವು ಗೊಬ್ಬರನ ಮಾಡ್ದಕ್ಕೆ ಹೇಳಿದ್ದೆ. ಇವಾಗ ನಾವು ಅದನ್ನ ಎಲ್ಲ ಮಾಡೋದಕ್ಕಿಂತ ಜೊತೆಗೆ ಮೇನ್ ಇದ್ರ ಹೆಸರೇ ಗೊಬ್ಬರದ ಗಿಡ ಅಂತ. ಇದು ನಾವು ಹೊಲದ ಬದಿಯಾಗ ಅಲ್ಲಿ ನಾವು ಉಣುಕಿದ್ರೆ ಇದನ್ನ ಇದು ಫುಲ್ಲು ದೊಡ್ಡ ಮರ ಆಗಿ ಬೆಳಿತೈತೆ. ಅದನ್ನ ನಾವೇನು ಮಾಡ್ಬೇಕು, ಒಂದು ಕೊಲೆ ಆದಮೇಲೆ ಮೇಲೆ ಕಿತ್ತಿ ಹಿಂಗೆ ಹಾಕ್ಬಿಟ್ರೆ ಇದ್ರಂಗೆ ನಾನು ಹೇಳಿದೆಲ್ಲ ಡೆಡ್ ವೇಸ್ಟ್ ಅದ್ರಂಗೆ ಹಾಕ್ಬಿಟ್ರೆ ಫುಲ್ಲು NPK 3 ಅಂಶ ಇದ್ರಾಗ ಸಿಗ್ತತೆ. ಮತ್ತು ಹೊಲಕ್ಕೆ ಸುತ್ತ ನೋಡಿದ್ರ ಸುತ್ತಿಗೆ ಬೇಲಿ ಥರ ಇರ್ತೈತೆ ಇದು. ಅದಕ್ಕೆ ಮತ್ತೆ ಹೊಲದ ನಡುವೆ ಸುತ್ತೇ ಹಾಕ್ಬೋದು. ಇದ್ರ ಸುತ್ತಿಗೆ ಒಂದು ಗೊಬ್ಬರದ ಗಿಡ ಇದ್ದಂಗೆ ನಾಳೆ ಹೊಲಕ್ಕೆ ಹಾಕ್ಬೇಕಂತ ನಾವು ತಗೊಂಬಂದಿವಿ. ಕಾಕ ಗಿಡಗಳಿಗೆ ವೈರಸ್ ಎಲ್ಲ ಬರ್ತಾವಲ್ಲ, ಶಂಕು ಕೆಮಿಕಲ್ ಅವಕ್ಕೆಲ್ಲ ಏನು ಹೊಡಿತೀರಿ? ಅದಕ್ಕೆ ನಾವು ಏನಿಲ್ಲ, ನಮ್ದು ಆಕಳದವ ಇಲ್ಲ ಆಕಳಿಲ್ಲ ಅಂದ್ರೆ ಜೊತೆಗೆ ಬೇರೆದೊಂದು 1 ಲೀಟ್ರ್ 2 ಲೀಟ್ರ್ ನಾವು ಹಾಲು ತಂದು ಹಾಕಿ ಮೊಸರು ಮಾಡ್ಕೊಂಡು ಒಂದು ಮಜ್ಜಿಗೆ ಮಾಡಿದಂಗೆ ಮಾಡ್ಬೇಕು ನಾವು, ಹುಳಿ ಮಜ್ಜಿಗೆ. ಅದನ್ನ ತೋರಿಸ್ತೀನಿ ತಡಿಗೆ, ಇಲ್ಲಿ ಡ್ರಮ್ನಾಗ ಐತೆ, ಯಾವ ರೀತಿ ಮಾಡಿವಂತ ತೋರಿಸ್ತೀನಿ. ಇವಾಗ ಗಿಡಗಳಿಗೆ ಸೋಂಕು ಮತ್ತು ವೈರಸ್ ಹತ್ತಿದಾಗ ಏನು ಮಾಡ್ಬೇಕಂದ್ರೆ ನಾವು ಹುಳಿ ಮಜ್ಜಿಗೆ ನಾವು ತಗೊಂಬರ್ಬೇಕು. ಮಜ್ಜಿಗೆ ತಗೊಂಬಂದು ಒಂದು ಡ್ರಮ್ನಾಗ ಹಾಕಿ ಫುಲ್ ಈ ಥರ ಕಲಸಿಟ್ಬಿಟ್ರೆ ಅದೆಷ್ಟು ದಿನ ಆಗ್ತೈತಲ್ಲ ಅಷ್ಟು ಒಳ್ಳೇದಿದೆ. ಇದನ್ನೇನು ಮಾಡೋಂಗಿಲ್ಲ ಅವು. ಇವಾಗ ಕೆಮಿಕಲ್ ಹಿಂಗೆ ಒಳಗೆ ಸ್ಪ್ರೇ ಮಾಡ್ತೀವಲ್ಲ ಅದ್ರಂಗೆ ಇದನ್ನ ಜೊತೆ ಸ್ಪ್ರೇ ಮಾಡಿಬಿಟ್ರೆ ಇದನ್ನ ಒಳ್ಳೆ ಯಾವುದೇ ರೀತಿ ಸೋಂಕಿರಲಿ ವೈರಸ್ ಇರಲಿ ಎಲ್ಲ ಬಿಟ್ಟೋಗ್ಬಿಡ್ತೈತೆ. ಮತ್ತು ಇದೊಂದೆಲ್ಲ ಇಂಥವು ಮತ್ತು ಇದ್ರಾಗ ಬೇವಿನ ಎಲೆಯಾಗ ಮಾಡ್ಬೋದು. ಬೇವಿನ ಆಸ್ತರ ಅಂತ ಐತೆ, ಮತ್ತು ಮೀನು ಆಸ್ತರ ಅಂತ ಐತೆ, ಅವೆಲ್ಲ ಅದಾವೆ, ಬೆಕ್ಕೆದಾವೆ. ಅವೆಲ್ಲ ನಾನು ಮಾಡ್ತೀನಿ ಮುಂದೆ, ಇವಾಗ ಒಂದೊಂದೇ ಮಾಡ್ತೀನಿ ವಿಡಿಯೋ, ಅದ್ರಾಗ ನೋಡಂತೆ ಮಾಡ್ತಾ ಹೋಗ್ತೀವಿ. ಮತ್ತು ಇದ್ರಾಗ ಮೊನ್ನೆ ಇವಾಗ ನಮ್ಮ ಅಂಗಡಿಯಾಗ ಟೊಮೊಟೊ ಜಗ್ಗಿ ವೇಸ್ಟ್ ಆಗ್ತದೆ. ಅದನ್ನ ಏನು ಮಾಡ್ಕೊಂಡು ನಾವು ಇದಕ್ಕೆ ಹೊಲ್ದಾಗ ತಂದು ಹಿಂಗೆ ಡ್ರಮ್ನಾಗ ಸುರಿ ಬಿಡ್ತೀವಿ ಅಷ್ಟು. ಹಿಂಗೆ ಡ್ರಮ್ನಾಗ ತಂದುಬಿಟ್ರೆ ಇದೆಲ್ಲ ಕೊಳ್ತೋಗ್ಬಿಡ್ತೈತೆ. ಕೊಳತ ಮೇಲೆ ಇದ್ರಾಗ ಇರ್ತಾವಲ್ಲ ಜೀವಕೋಶಗಳು, ಸೂಕ್ಷ್ಮ ಜೀವಾಣು ಇರ್ತವೆ ಇದ್ರಾಗ. ಇದು ನಾವು ಹೊಲ್ದಾಗ ಹಾಕಿಬಿಟ್ರೆ ಹೊಲ್ದಾಗ ನೆಲ್ಲ ಇದ್ರಾಗ ಮಣ್ಣಾಗಿರ್ತಾವಲ್ಲ ಜೀವಕೋಶಗಳು
ಮಣ್ಣಾಗಿರೋದು ಸೂಕ್ಷ್ಮ ಜೀವಿಗಳು ಅವಕ್ಕೆಲ್ಲ ಆಹಾರಾಗಿ ಮಣ್ಣನ್ನ ಫಲವತ್ತಾಗಿರೋ ಥರ ಮಾಡ್ತಾವೆ ಎಲ್ಲ ಕೊಳ್ತು ಬಿಟ್ಟು. ಇದ್ರಾಗ ನಾವು ಬರೀ ಸಾವಯವವಾಗಿ ನೈಸರ್ಗಿಕವಾಗಿ ಮಾಡ್ತಾ ಹೋಗ್ಬೇಕು ನಾವು. ಹೆಂಗ ಅನ್ಸ್ತಲ್ಲ ಹೆಂಗ ಮಾಡೀವಿ ಎಲ್ಲ ಕಾಕ ಮಸ್ತ್ ಮಾಡಿರಿ. ಮುಂದೆ ಬೇಸಿದೆ ಚೆನ್ನಾಗಿದೆ ಎಲ್ಲ. ಎಲ್ಲ ಯೂಸ್ ಆಗ್ತೈತೆ. ಮುಂದೆ ದೊಡ್ಡನಾದಲ್ಲಿ ನಾನು ಸುಮ್ಮನೆ ಮಾಡ್ತೀನಿ.